ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲ್ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 13, 13ನೇ ಅಧ್ಯಾಯ. 13ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಪ್ರಸಂಗಿಗಳಿಗೆ ಒಂದು ದೊಡ್ಡ ಎಚ್ಚರಿಕೆ. ಪ್ರಸಂಗಿಗಳು, ಪ್ರವಾದಿಗಳು, ದೇವರ ವಾಕ್ಯ ಸಾರುವವರು, ದೇವರ ವಾಕ್ಯವನ್ನು ಅರ್ಥ ಬಿಡಿಸುವವರು, ಒಂದು ವೇಳೆ ಅದು ಪುರುಷರಿರ್ಬೋದು ಅಥವಾ ಸ್ತ್ರೀಯರಾಗಿ ಇರ್ಬೋದು. ಯಾರೆಲ್ಲ ದೇವರ ವಾಕ್ಯವನ್ನು ಸಾರುವಂಥವರಾಗಿದ್ದಾರೋ ಅಂಥವರಿಗೆ ಒಂದು ದೊಡ್ಡ ಎಚ್ಚರಿಕೆ, ನನಗೂ ಒಂದು ಎಚ್ಚರಿಕೆ. 13ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ನಾವು ನೋಡ್ತೇವೆ ರೀ. ಚಾಪ್ಟರ್ 13, 13ನೇ ಅಧ್ಯಾಯ. ಇದರಲ್ಲಿ ಸುಳ್ಳು ಪ್ರವಾದಿ ಎಂಬುದಾಗಿ ಹೇಳುವುದಕ್ಕೆ ಬದಲು ಪ್ರವಾದಿನೇ, ವಿಶ್ವಾಸಿನೇ, ಆದರೆ ಸುಳ್ಳಾಗಿ ಸ್ವಬುದ್ಧಿಯಿಂದ, ಸ್ವಾರ್ಥವಾಗಿ, ದುರಾಶೆಯಿಂದ ಸಾರುವಂಥ ಪ್ರವಾದಿನೇ. ದೇವರು ಕೂಡ ಕೆಲವು ಕಡೆಗಳಲ್ಲಿ ಪ್ರವಾದಿ ಅಂತಲೇ ಹೇಳ್ತಾರೆ, ಆದರೆ ಅವರು ಸುಳ್ಳಾಗಿ ಹೇಳಿದ ಪ್ರವಾದಿಗಳು. ಹಾಗಾದರೆ ವಿಶ್ವಾಸಿಗಳೇ ಸುಳ್ಳು ಪ್ರವಾದಿ ಅಂದ ತಕ್ಷಣ ಕೆಲವು ಸಾರಿ ನಾವು ಅವಿಶ್ವಾಸಿಗಳಂತ ತಿಳ್ಕೊಳ್ತೇವೆ. ಇಲ್ಲ, ಹಾಗಲ್ಲ. ಇಸ್ರಾಯೇಲ್ನಲ್ಲಿದ್ದಂಥವರೇ, ವಿಶ್ವಾಸಿಗಳಾದಂಥವರೇ, ಇಸ್ರಾಯೇಲೊಂದಿಗೆ ಭಾಗಿಯಾದಂಥವರೇ, ಇಸ್ರಾಯೇಲ್ ದೇಶದಲ್ಲಿದ್ದಂಥವರೇ ಮತ್ತು ದೇವರ ವಾಕ್ಯವನ್ನು ಹೇಳ್ತಾ ಇದ್ದಂಥವರೇ. ಆದರೆ ಕೆಲವೊಮ್ಮೆ ಕೊನೆಯಲ್ಲಿ ದೇವರ ವಾಕ್ಯವನ್ನು ಇದ್ದ ಹಾಗೆ ಹೇಳದೆ ಅದನ್ನು ತಮ್ಮ ಇಷ್ಟ ಪ್ರಕಾರವಾಗಿ ದೇವರ ವಾಕ್ಯವನ್ನು ದುರುಪಯೋಗ ಮಾಡಿ ಹೇಳಿದಂಥ ಪ್ರವಾದನೆ, ಅದು ದೇವರಿಗೆ ಇಷ್ಟವಾಗಲಿಲ್ಲ. ಅದಕ್ಕಾಗಿ ದೇವರು ಭಾಳ ದೊಡ್ಡ ಶಿಕ್ಷೆ ಕೊಡುವುದಾಗಿ ಹೇಳುವಂಥದ್ದು ನಮಗೆ ಒಂದು ಎಚ್ಚರಿಕೆಯಾಗಿ ಇರುವಂಥದ್ದಾಗಿದೆ. ಸರಿ, ಮೊದಲನೇ ವಚನ 13ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ. ಅಂದ ಹಾಗೆ ಯೆಹೆಜ್ಕೇಲ್ ಅಂತ ಹೇಳಿದರೆ ದೇವರು ಬಲಪಡಿಸುವನು, ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. ಯಾವುದಕ್ಕೆ ದೇವರು ಬಲಪಡಿಸುವನು? ಸುಳ್ಳು ಪ್ರವಾದಿಯಾಗಿ ಇರಬಾರ್ದಂತ ದೇವರು ಬಲಪಡಿಸುವಾತ. ಒಂದು ವೇಳೆ ತಪ್ಪಾಗಿ ನಾವು ಸಂದೇಶ ಕೊಟ್ಟರೂ ಇನ್ನು ಮುಂದಿನ ದಿವಸಗಳಲ್ಲಿ ಸರಿಯಾಗಿ ನಾವು ಸಂದೇಶ ಕೊಡುವಂತೆ ದೇವರು ಬಲಪಡಿಸುವಾತ. ಒಂದು ವೇಳೆ ಇದುವರೆಗೆ ಸುಳ್ಳಾಗಿ ಅಥವಾ ಅರ್ಥ ತಪ್ಪಾಗಿ ಬಿಡಿಸಿದ್ದಾಗಿಯೂ ದೇವರು ಇನ್ನು ಮುಂದೆ ಆದರೂ ಪಶ್ಚಾತ್ತಾಪಪಟ್ಟು ಅದನ್ನು ಸರಿಪಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ಆತನಿಗಿಷ್ಟದ ಪ್ರಕಾರ ಆತನನ್ನು ಕೇಳಿ, ಆತನ ಯಾವ ರೀತಿಯಾಗಿ ಆ 4 ಜೀವಿಗಳು ಅದು ಓರೆಯಾಗಿ ಹೋಗಲಿಲ್ಲಂತೆ, ಸಹಕರಿಸ್ತಾ ಹೋಯಿತು. ದೇವರ ಮಹಿಮೆಯನ್ನು ಹೊತ್ತುಕೊಂಡಂಥ ಒಂದು ಸಾಧನವಾಗಿತ್ತು, ವಾಹನವಾಗಿತ್ತು. ಆ ರೀತಿಯಾಗಿ ಪ್ರಸಂಗಿಗಳಾದಂಥ ನಾವು ದೇವರ ಮಹಿಮೆಯನ್ನು ಹೊತ್ತು, ದೇವರ ವಾಕ್ಯವನ್ನು ಹೊತ್ತು, ದೇವರ ಭಾರವನ್ನು ಹೊತ್ತು, ದೇವರ ಪ್ರವಾದನೆಯನ್ನು ಹೊತ್ತು, ದೇವ ಜನರನ್ನು ಕೂಡ ಪೌಲನ ಹಾಗೆ ಫಿಲಿಪ್ಪಿ 1ರಲ್ಲಿ ಬರೆದಿರುವ ಹಾಗೆ ಜನರನ್ನು ಹೃದಯದಲ್ಲಿ ಇಟ್ಟುಕೊಂಡು ಮಾತನಾಡುವಂಥ ರೀತಿಯಲ್ಲಿ ಇರುವುದಕ್ಕೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. ಮೊದಲನೇ ವಚನ, ಯೆಹೋವನು ಈ ವಾಕ್ಯವನ್ನು ದಯಪಾಲಿಸಿದನು. ಅದೇನಂತ ಹೇಳಿದರೆ, ಪ್ರವಾದನೆ ಮಾಡಿ
ಸುಳ್ಳು ಪ್ರವಾದನೆ ಅಂದಿಲ್ಲ ದೇವರು. ಪ್ರವಾದನೆ ಮಾಡಿ ಸ್ವಕಲ್ಪಿತವಾದದ್ದನ್ನೇ ಸಾರುತ್ತಲಿರುವ ಇಸ್ರಾಯೇಲಿನ ಪ್ರವಾದಿಗಳಿಗೆ, ಸುಳ್ಳು ಪ್ರವಾದಿ ಅನ್ನಲಿಲ್ಲ, ಪ್ರವಾದಿಗಳಿಗೆ ಖಂಡನೆಯಾಗಿ ನೀನು ಪ್ರವಾದಿಸುತ್ತಾ ಹೀಗೆ ಹೇಳು. ಇಡೀ 13ನೇ ಅಧ್ಯಾಯದಲ್ಲಿ ಆ ರೀತಿಯಾಗಿ ಒಂದು ವಾರ್ನಿಂಗ್ ಇದೆ. ಸ್ವಬುದ್ಧಿಯನ್ನೇ ಸಾರುತ್ತಾ, 3ನೇ ವಚನ ಸ್ವಬುದ್ಧಿಯನ್ನೇ ಅನುಸರಿಸುವ, 13:3 ಯೆಹೆಜ್ಕೇಲ್ ಸ್ವಬುದ್ಧಿಯನ್ನೇ ಅನುಸರಿಸುವ ಮೂರ್ಖ ಪ್ರವಾದಿಗಳು, ಸ್ವಬುದ್ಧಿಯ ಪ್ರವಾದಿಗಳು, ಮೂರ್ಖ ಪ್ರವಾದಿಗಳು, ಸ್ವಕಲ್ಪಿತವಾದ ಪ್ರವಾದಿಗಳು. 4ನೇ ವಚನ ನರಿಗಳಂತಿರುವ ಪ್ರವಾದಿಗಳು. ಮತ್ತು ಮುಂದೆ ನೋಡುವಾಗ ಯೆಹೋವನ ದಿನದಲ್ಲಿ ಯುದ್ಧಕ್ಕೆ ನಿಲ್ಲಬೇಕೆಂದು ನೀವು ಪೌಳಿಯ ಒಡಕ್ಕುಗಳನ್ನೇರಲಿಲ್ಲ, ಪೌಳಿಯ ಒಡಕ್ಕಿನಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಯೆಹೆಜ್ಕೇಲ್ 22:30ನೇ ವಚನದಲ್ಲಿ ಅಂಥ ವ್ಯಕ್ತಿಯನ್ನು, ಅಂಥ ಪ್ರವಾದಿಯನ್ನು ದೇವರು ಹುಡುಕಿದ್ನಂತೆ, ದೇವರು ಸಿಕ್ಕಲಿಲ್ಲ ಅಂತೆ. ದೇಶ ರಕ್ಷಣೆಗಾಗಿ ಗೋಡೆಯನ್ನು ಗಟ್ಟಿ ಮಾಡುವಂಥ ಪ್ರವಾದಿಯನ್ನು ದೇವರು ಹುಡುಕ್ತಾ ಇದ್ದಾನೆ, ಆದರೆ ಇವರು ಅಂಥವರಾಗಿ ಇರಲಿಲ್ಲ. ಆದ ಕಾರಣ ಅವರು ಸುಮ್ಮನೆ ಪ್ರವಾದನೆ ಹೇಳ್ತಾ ಇದ್ರು. ದೇವರು ಮಾತಾಡದಿದ್ದರೂ ಕೂಡ ಯೆಹೋವನೆಂತೆನ್ನುತ್ತಾನೆ ಎಂಬುದಾಗಿ ಹೇಳಿದ್ರಂತೆ 7ನೇ ವಚನ. ಆದ ಕಾರಣ ದೇವರು, ನೀವು ವ್ಯರ್ಥವಾದದ್ದನ್ನು ನುಡಿದು ಸುಳ್ಳಾದದ್ದನ್ನು ಕಂಡದರಿಂದ ದೇವರು ಹೇಳ್ತಾರೆ 9ನೇ ವಚನದಲ್ಲಿ, ಗಮನಿಸಿರಿ, ಭಾಳ ಸ್ಟ್ರಾಂಗ್ ಆಗಿರುವಂಥ ಮಾತು. ಒಂದು, ದೇವರು ನಿಮಗೆ ವಿರುದ್ಧವಾಗಿದ್ದೇನೆ. ಯಾರು ಸುಳ್ಳು ಪ್ರಸಂಗ ಸರಿಯಾದ ರೀತಿಯಲ್ಲಿ ಪ್ರಸಂಗ ಮಾಡಿದೆ, ಅಥವಾ ಯಾರ್ಯಾರು ಪ್ರಸಂಗವನ್ನು ಸ್ವಕಲ್ಪಿತವಾದ ರೀತಿಯಲ್ಲಿ ಬುದ್ಧಿಯಿಂದ ಪ್ರಸಂಗ ಮಾಡ್ತಾರೆ, ಅಂದರೆ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡು ಪ್ರಸಂಗ ಮಾಡ್ತಾರೆ, ಮುಠಾಳ ಮೂರ್ಖರಾಗಿ ಪ್ರಸಂಗ ಮಾಡ್ತಾರೆ. ಸ್ವಕಲ್ಪಿತ ಪ್ರಸಂಗ, ದೇವರಿಂದ ಪ್ರಕಟಣೆಯಾಗಿ ಬಂದಿದ್ದಲ್ಲ, ಸ್ವಕಲ್ಪಿತ ಪ್ರಸಂಗ ಮಾಡುವಂಥವರು, ನರಿಗಳಂತೆ ಕುಯುಕ್ತಿಯುಳ್ಳವರಾಗಿರುವಂಥ ಪ್ರಸಂಗ ಮಾಡಿದಂಥವರಿಗೆ 8ನೇ ವಚನ ದೇವರು ವಿರುದ್ಧವಾಗಿದ್ದಾನೆ, ಯೆಹೆಜ್ಕೇಲ್ 13:8. 2ನೇದು, ದೇವರು ಅಂಥವರ ಮೇಲೆ ಕೈ ಎತ್ತುತ್ತೇನೆ ಎಂಬುದಾಗಿ ಹೇಳ್ತಾರೆ. 3ನೇದು, ಅವರು ನನ್ನ ಜನರ ಹಿರೀ ಸಭೆಯಲ್ಲಿ ಸೇರಕೂಡದು. ದೇವರು ಇಂಥ ಪ್ರಸಂಗಿಗಳು ನನ್ನ ಜನರ ಹಿರೀ ಸಭೆಯಲ್ಲಿ ಸೇರಕೂಡದು. 4ನೇದು, ಇಸ್ರಾಯೇಲ್ ವಂಶದವರ ಪಟ್ಟಿಯಲ್ಲಿ ಅವರ ಹೆಸರುಗಳು ಲಿಖಿತವಾಗಿರಬಾರದು. ಪ್ರವಾದಿಗಳು ನಿಜ, ಆದರೆ ಸ್ವಕಲ್ಪಿತವಾದದ್ದನ್ನೇ ಅವರು ಹೇಳಿದ್ದರಿಂದ, ಸ್ವಬುದ್ಧಿಯನ್ನೇ ಅನುಸರಿಸಿ ನಡೆದಿದ್ದರಿಂದ, ಪ್ರಸಂಗ ಮಾಡಿದ್ದರಿಂದ ಅವರ ಲಿಸ್ಟು, ಅವರ ಹೆಸರು ಇಸ್ರಾಯೇಲ್ ವಂಶದ ಲಿಸ್ಟು ಪಟ್ಟಿಯಲ್ಲಿ ಇರಬಾರ್ದಂತ ದೇವರು ಹೇಳ್ತಾರೆ. ಭಾಳ ಸ್ಟ್ರಾಂಗ್ ಅಲ್ವಾ? ಹೌದು, ಇಸ್ರಾಯೇಲ್ ದೇಶದಲ್ಲಿ ಪ್ರವೇಶಿಸಲೂಬಾರದು. ಓ ಮೈ ಗಾಡ್, ಇಸ್ರಾಯೇಲ್ ದೇಶ ದೊಡ್ಡ ದೇಶ, ದೇಶದಲ್ಲಿ ಕೂಡ ಬರಬಾರ್ದು. ಅವರು ದೇಶ ಆಚೆ ಹೋಗ್ಬೇಕಂತ, ಮನೆ ಬಿಟ್ಟು ಹೋಗು ಅಂತ ಹೇಳ್ತವಲ್ಲ, ಇದು ದೇಶ ಬಿಟ್ಟು ಹೋಗು, ಆಲೆ ಬಿಟ್ಟು ಹೋಗು, ವಂಶ ಬಿಟ್ಟು ಹೋಗು ಎಂಬುದಾಗಿ ಇದೆ. ಆ ರೀತಿಯಾಗಿ ಇಸ್ರಾಯೇಲ್ ದೇಶದಲ್ಲಿ ಪ್ರವೇಶಿಸಲೂಬಾರದು. ಯೆಹೆಜ್ಕೇಲ್ 13:9, ನಾನೇ ಕರ್ತನಾದ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು. ಅವರು ಹೋಗಲಿಲ್ಲ ಅಂದರೆ ದೇವರು ಆ ರೀತಿಯಾಗಿ ಮಾಡುವ ಸಾಧ್ಯತೆ. ಯಾಕೆ ದೇವರು ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ? 10ನೇ ವಚನದಲ್ಲಿ, ಕ್ಷೇಮವಿಲ್ಲದಿದ್ದರೂ ಅವರು ಕ್ಷೇಮ ಎಂದು ಹೇಳಿ ನನ್ನ ಜನರನ್ನು
ವಂಚಿಸಿದ್ದಾರಲ್ಲ. ಸಮಾಧಾನ 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 ಇಲ್ಲದಿದ್ರೂ ಕೂಡ ಸಮಾಧಾನ ಅಂತ ಹೇಳ್ತಿದ್ರಲ್ಲ. ಹೌದು, ದೇವರು ಅಂಥವ್ರ ವಿಷಯದಲ್ಲಿ ಭಾಳ ಸ್ಟ್ರಿಕ್ಟಾಗಿ ವ್ಯವಹರಿಸುವಂಥದ್ದನ್ನು ನಾವು ನೋಡ್ತೇವೆ. 17ನೇ ವಚನ, ವರ್ಸ್ 17, ಯೆಹೆಜ್ಕೇಲ್ 13:17. ಸ್ವಕಲ್ಪಿತವಾದದ್ದನ್ನು ಕಣಿ ಹೇಳುವ ನಿನ್ನ ಸ್ವಕುಲ ಸ್ತ್ರೀಯರ ಕಡೆಗೆ ಮುಖ ಮಾಡಿಕೊಂಡು ಅವರಿಗೆ ಖಂಡನೆಯಾಗಿ ಹೀಗೆ ಪ್ರವಾದಿಸು. ಲೇಡೀಸ್ ಕೂಡ, ಕೆಲವರು ಮಹಿಳೆಯರು ಕೂಡ, ಅವರು ಕೂಡ ಸ್ವಕಲ್ಪಿತವಾದದ್ದನ್ನು, ಪ್ರವಾದಿಗಳು 13ನೇ ಅಧ್ಯಾಯ 2ನೇ ವಚನ ಸ್ವಕಲ್ಪಿತವಾದಂಥ ಪ್ರಸಂಗ. ಮಹಿಳೆಯರು 13ನೇ ಅಧ್ಯಾಯ ಯೆಹೆಜ್ಕೇಲ್ 17ನೇ ವಚನ ಸ್ವಕಲ್ಪಿತವಾದಂಥ ಒಂದು ಕಣಿ ಹೇಳುವ ನಿನ್ನ ಅಂದರೆ ಯೆಹೆಜ್ಕೇಲ್ನ ಸ್ವಕುಲ ಸ್ತ್ರೀಯರ ಕಡೆಗೆ ಮುಖ ಮಾಡಿಕೊಂಡು ಅವರಿಗೆ ವಿರುದ್ಧವಾಗಿ ಈ ಪ್ರವಾದನೆ ಹೇಳು ಅಂತ ಹೇಳ್ಬಿಟ್ಟು. ಹೌದು, ಅವರು ಜನರ ಪ್ರಾಣಗಳನ್ನು ಬೇಟೆಯಾಡಬೇಕೆಂದು ಎಲ್ಲರ ಮೊಣಕೈಗಳಿಗೆ ತಾಯಿತಿಗಳನ್ನು ಕಟ್ಟಿಕೊಳ್ಳುವಂಥ ಏನೋ ಒಂದು ಇದನ್ನು ಮಾಡಿರಿ ಅದನ್ನು ಮಾಡಿರಿ ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಹೇಳಿಬಿಟ್ಟು 18ನೇ ವಚನದಲ್ಲಿ ಯೆಹೆಜ್ಕೇಲ್ 13:18 ದೇವರು ಹೇಳುವಂಥದ್ದು, ಸ್ತ್ರೀಯರೇ, ನೀವು ನನ್ನ ಜನರ ಪ್ರಾಣಗಳನ್ನು ಬೇಟೆಯಾಡಿ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುವಿರೋ? ಇದು ಸ್ವಕುಲದ ಸ್ತ್ರೀಯರು, ವಿಶ್ವಾಸಿಗಳಾಗಿದ್ದಂಥವರು. ದೇವರು 17ನೇ ವಚನದಲ್ಲಿ ನಿನ್ನ ಸ್ವಕುಲ ಸ್ತ್ರೀಯರು, ನಿನ್ನ ಕುಲದವರು, ನಿನ್ನವರು, ನಿನ್ನ ವಿಶ್ವಾಸಿ. ಹೌದು, ಯಾಕೆ ರೀತಿಯಾಗಿ ಮಾಡಲಿಕ್ಕೆ ಒಂದು ಕಾರಣ. 19ನೇ ವಚನದಲ್ಲಿ ಅವರು, ನೀವು ಜವಗೋಧಿಯ ಹಿಡಿಗಳನ್ನು, ರೊಟ್ಟಿಯ ಚೂರುಗಳನ್ನು ಆಶಿಸಿ ಏನಾದರೂ ಮಟೀರಿಯಲ್ ಬೆನಿಫಿಟ್, ಏನಾದರೂ ಭೌತಿಕ ಆಶೀರ್ವಾದ ಅಥವಾ ಭೌತಿಕ ಲಾಭ ಅಂತ ಹೇಳೋಣ. ಆಶೀರ್ವಾದ ಅನ್ನೋಕ್ಕಿಂತಲೂ ಭೌತಿಕ ಲಾಭ ದೊರೆಯಬಹುದಂತ ಹೇಳ್ಬಿಟ್ಟು ಸುಳ್ಳು ಮಾತಿಗೆ ಕಿವಿಗೊಡುವ ನನ್ನ ಜನರಿಗೆ ಸುಳ್ಳು ಹೇಳುವುದರಿಂದ, ಹೌದು, ಏನೋ ಅವರಲ್ಲಿನೂ ಒಂದು ಆಶೆ ಜನರಲ್ಲಿ. ಆದರೆ ದೇವರು ಹೇಳ್ತಾರೆ, ನನ್ನ ಜನರಿಗೆ, 19ನೇ ವಚನ, ನನ್ನ ಜನರಿಗೆ, 13ನೇ ಅಧ್ಯಾಯ 19ನೇ ವಚನ, ನನ್ನ ಜನರಿಗೆ. ಮತ್ತು ಆಶೆ ಪ್ರವಾದಿಗಳಿಗೂ ಕೂಡ ಇರುವ ಸಾಧ್ಯತೆ, ಪ್ರಸಂಗಿಗಳಿಗೂ ಇರುವ ಸಾಧ್ಯತೆ. ಆದ ಕಾರಣ ಈ ರೀತಿಯಾಗಿ ನೀವು ಮಾಡಿದ್ರಿಂದ ನನ್ನ ಜನರ ನಡುವೆ ನನ್ನ ಘನತೆಗೆ ಕುಂದು ತಂದಿದ್ದೀರಿ. ಯು ಹ್ಯಾವ್ ಡಿಸಾನರ್ಡ್ ಮೀ ಅಂತ ದೇವರು ಹೇಳ್ತಾರೆ. ನನ್ನ ಡಿಸಾನರ್ ಮಾಡಿದ್ದೀರಿ, ಗೌರವ ಕೊಟ್ಟಿಲ್ಲ ನನಗೆ, ಕುಂದು, ನನ್ನ ಘನತೆಗೆ ಕುಂದು ತಂದಿದ್ದೀರಿ ಎಂಬುದಾಗಿ ಹೇಳಿಬಿಟ್ಟು ದೇವರು ಇನ್ನೊಂದು ಮಾತು ಹೇಳ್ತಾರೆ. ಅದು ಚೆನ್ನಾಗಿದೆ. ನೀವು ಜನರ ಪ್ರಾಣಗಳನ್ನು, ಪಕ್ಷಿಗಳನ್ನು ಎಂಬಂತೆ ಬೇಟೆಯಾಡುವುದಕ್ಕೆ ಸಾಧನವಾದ ಕೆಲವು ಸಂಗತಿಗಳನ್ನು ನಾನು ಹೇಸಿ ಅವುಗಳ ನಿಮ್ಮ ಕೈಯಿಂದ ಕಿತ್ತು ಹಾಕುವೆನು. ದೇವರೇ ಇನ್ವಾಲ್ವ್ ಆಗ್ತಾರಂತೆ. ಹೌದು, ನೀವು ಪಕ್ಷಿಗಳನ್ನೋ ಎಂಬಂತೆ ಬೇಟೆಯಾಡುವ ಪ್ರಾಣಗಳನ್ನು ನಾನು ಬಿಡಿಸುವೆನು. ಐ ವಿಲ್ ಡೆಲಿವರ್ ದಮ್. ತಿಳಿಯದೆಯೋ ಆಶೆ ಪಟ್ಟೋ ಏನೋ ದೇವ ಜನರು ಒಂದು ವೇಳೆ ಇಂಥ ಪ್ರಸಂಗಿಗಳ ಕಡೆ, ಇಂಥ ಸ್ವಕಲ್ಪಿತ ಪ್ರಸಂಗಿ, ಅದು ಸಹೋದರರಿರ್ಬೋದು, ಪುರುಷರಿರ್ಬೋದು, ಮಹಿಳೆಯರಿರ್ಬೋದು, ಆದರೆ ದೇವರು ಹೇಳ್ತಾರೆ, ನಾನೇ ಅವರನ್ನು ಬಿಡಿಸಿಬಿಡ್ತೇನೆ. ನಾನು ನಿಮ್ಮ ಮುಸುಕುಗಳನ್ನು ಹರಿದು ನನ್ನ ಜನರನ್ನು ನಿಮ್ಮ ಕೈಯೊಳಗಿಂದ ತಪ್ಪಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ದೇವರು ತನ್ನ ಜನರ ಮೇಲೆ ಆತನಿಗೆ ಪ್ರೀತಿ, ಆದ ಕಾರಣ ಆತನ ಬಿಡಿಸ್ತಾನೆ. ಹೌದು, ಇಂಥ ವಿಷಯದಲ್ಲಿ ಪ್ರಸಂಗಿಗಳಾದ ನಾವು ತಪ್ಪು ಮಾಡುವ ಸಾಧ್ಯತೆ. ಇಂಥ ಮಾತುಗಳನ್ನು ತಕ್ಕೊಂಡಾದಾಗ, ಕೇಳಿದಾಗ ಅದಕ್ಕೆ ಹೌದು ಸ್ವಾಮಿ, ತಿಳಿದೋ ತಿಳಿಯದೆಯೋ ಸ್ವಕಲ್ಪಿತವಾದಂಥ ಸಂದೇಶ, ಆಶಿಸಿ ಸಂದೇಶ, ಅಥವಾ ಸ್ವಬುದ್ಧಿಯನ್ನು ಅನುಸರಿಸುವ ಸಂದೇಶ, ಅಥವಾ ಮೂರ್ಖತನದ ಸಂದೇಶ, ಅಥವಾ ಒಂದು ವೇಳೆ ನರಿಗಳಂತಿರುವ ಸಂದೇಶ, ತೋಳ ಬೇಟೆಯಾಡುವಂಥ ಸಂದೇಶ, ಆದರೆ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುವಂಥ ಸಂದೇಶ, ಇದನ್ನೆಲ್ಲ ಮಾಡಿದರೆ ದೇವರೇ ನನ್ನನ್ನು ಕ್ಷಮಿಸು, ನಮ್ಮನ್ನು ಕ್ಷಮಿಸು. ಹೌದು, ಶಿಷ್ಟನ ಮನಸ್ಸನ್ನು ಸುಳ್ಳಾಡಿ ಕುಂದಿಸಿದರೆ ಅದನ್ನು ಕ್ಷಮಿಸು. ದುಷ್ಟನು ತನ್ನ ಮಾರ್ಗವನ್ನು ಬಿಟ್ಟು ಹೋಗದಂತೆ ಅವನನ್ನು ಬಲಪಡಿಸಿದರೆ ಅದನ್ನು ಕ್ಷಮಿಸು ಎಂಬುದಾಗಿ ಕೇಳಬೇಕಾಗ್ತದೆ. ಯಾಕಂದರೆ 22-23ನೇ ವಚನದಲ್ಲಿ ದೇವರು ಕೆಲವು ಸಾರಿ ಶಿಷ್ಟರನ್ನು ಏನು ಮಾಡ್ತಾ ಇರ್ತಾರೆ, ವ್ಯಥೆಗೊಳಿಸ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಆ ಸುಳ್ಳು ಪ್ರವಾದನೆ ಹೇಳಬಾರದು. ಟೆಂಪ್ಟೇಷನ್ ಇದೆ, ಇಲ್ಲ ಏನಾಗಲ್ಲ ಎಂಬುದಾಗಿ. ಆದರೆ ಆತನು ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳದಂತೆ ಅವನನ್ನು ಬಲಪಡಿಸೋದು ಕೂಡ ತಪ್ಪು. ಆ ರೀತಿಯಾಗಿ ದೇವರು 23ನೇ ವಚನ, ನನ್ನ ಜನರನ್ನು ನಿಮ್ಮ ಕೈಯೊಳಗಿಂದ ತಪ್ಪಿಸುವೆನು, ನಾನೇ ಯೆಹೋವನೆಂದು ನಿಮಗೆ ಗೊತ್ತಾಗುವುದು. ಆ ರೀತಿಯಾಗಿ ನಾವು ತಿಳಿಯದೆ ಮಾಡಿದರೆ ಪಶ್ಚಾತ್ತಾಪ ಪಡೋಣ, ದೇವರು ನಮ್ಮನ್ನು ಕ್ಷಮಿಸುವಂತೆ ಕೇಳಿಕೊಳ್ಳೋಣ, ಮತ್ತು ಆ ದೇವರ ಸಹಾಯದಿಂದ ಯೆಹೆಜ್ಕೇಲ್ ಆಗೋಣ. ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್ ಟು ಬಿ ದ ಕೈಂಡ್ ಆಫ್ ಪ್ರೀಚರ್ ಯು ವಾಂಟ್ ಟು ಬಿ. ಎಂಥ ಒಂದು ಪ್ರಸಂಗಿ ಪ್ರವಾದಿಯಾಗಿರಬೇಕೋ ಆ ರೀತಿಯಾಗಿ ದೇವರು ಸಹಾಯ ಮಾಡ್ತಾನೆ. ಯೆಹೆಜ್ಕೇಲ್ ಗ್ರಂಥ 13ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.